ಮಾರುಕಟ್ಟೆ ಮಾದರಿಯಿಂದ ಮಕ್ಕಳಿಗೆ ಜೀವನ ಪಾಠ. ನಾಟಿ ಕಿಡ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ತರಕಾರಿ ಮಾರುಕಟ್ಟೆ ದಿನಾಚರಣೆ. ಕಲಬುರಗಿ ಆನಂದ ನಗರದಲ್ಲಿರುವ ನಾಟಿ ಕಿಡ್ಸ್ ಶಿಕ್ಷಣ ಸಂಸ್ಥೆಯಲ್ಲಿ ಗುರುವಾರ ತರಕಾರಿ ಮಾರುಕಟ್ಟೆ ದಿನಾಚರಣೆ ಮನೋರಂಜನೆ ಮತ್ತು ತಿಳುವಳಿಕೆಯಿಂದ ಕೂಡಿದ ರೀತಿಯಲ್ಲಿ ಆಯೋಜಿಸಲಾಗಿತ್ತು. ಈ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ತರಕಾರಿ ಮಾರಾಟಗಾರರ ವೇಷ ಧರಿಸಿ ನಿಜವಾದ ತರಕಾರಿ ಮಾರುಕಟ್ಟೆಯಂತಹ ಅಧ್ಯಯನ ಮತ್ತು ಆಟದ ಸಂಯೋಜನೆಯಲ್ಲಿ ತರಕಾರಿ ಮಾರುಕಟ್ಟೆಯ ಮಾದರಿಯನ್ನ ನಿರ್ಮಿಸಿ ಪರಸ್ಪರ ತರಕಾರಿ ಮಾರಾಟ ಖರೀದಿ ನಡೆಸಿ ಉತ್ಸಾಹಭರಿತವಾಗಿ ಪಾಲ್ಗೊಂಡರು. ಬಣ್ಣ ಬಣ್ಣದ ತರಕಾರಿಗಳ ಪ್ರದರ್ಶನ, ತೂಕದ ಪರಿಕರಗಳ ಬಳಕೆ, ಕೆಜಿ ಅರ್ಥ ಹಾಗೂ ಮೌಲ್ಯ ವಿನಿಮಯದ ಪ್ರಾಯೋಗಿಕ ತಿಳಿವು ಮಕ್ಕಳಲ್ಲಿ ಕಂಡುಬಂತು. ಕಾರ್ಯಕ್ರಮದ ಹಿನ್ನೆಲೆ ವಿವರಿಸಿದ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನಮ್ರತಾ ರಾಥೋಡ್ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಹೇಳಿದರು, ಇಂದಿನ ಮಕ್ಕಳಿಗೆ ಮಾರುಕಟ್ಟೆಯಲ್ಲಿ ಹೇಗಿರುತ್ತದೆ, ತರಕಾರಿ ಹೇಗೆ ಕೊಂಡುಕೊಳ್ಳಬೇಕು, ತೂಕ ಎಷ್ಟು, ಬೆಲೆ ಎಷ್ಟು ಎಂಬ ಮೂಲಭೂತ ಜ್ಞಾನ ಅತ್ಯಂತ ಅಗತ್ಯ. ನಿಜವಾದ ಮಾರುಕಟ್ಟೆ ಅನುಭವ ನೀಡುವಂತಹ ಶಿಕ್ಷಣಾತ್ಮಕ ಚಟುವಟಿಕೆಗಳ ಮೂಲಕ ಮಕ್ಕಳು ವಸ್ತುವನ್ನ ಪ್ರಾಕ್ಟಿಕಲಿ ಕಲಿಯುತ್ತಾರೆ. ಮುಂದಿನ ದಿನಗಳಲ್ಲಿ ಪಾಲಕರೊಂದಿಗೆ ಮಾರುಕಟ್ಟೆಗೆ ಹೋದಾಗ ತರಕಾರಿ ಹೇಗೆ ಆಯ್ಕೆ ಮಾಡಬೇಕು ಎಂಬ ಅರಿವನ್ನ ಈ ತರಕಾರಿ ಎಕ್ಸಿಬಿಷನ್ ನೀಡುತ್ತದೆ. ಅದೇ ಉದ್ದೇಶದಿಂದ ಪ್ರತಿ ವರ್ಷ ನಾವು ತರಕಾರಿ ದಿನಾಚರಣೆ ನಡೆಸುತ್ತಿದ್ದೇವೆ ಎಂದು ನಮಸ್ಕಾರ ಎಲ್ಲರಿಗೂ, ಗುಲ್ಬರ್ಗಾ ಮಂದಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಾಟಿ ಕಿಡ್ಸ್ ಪ್ಲೇ ಸ್ಕೂಲ್ ಕಡೆಯಿಂದ ನಮಸ್ಕಾರ. ನಾನು ನಮ್ರತಾ ರಾಠೋಡ್ ಅಂತ ಹೇಳಿ ನಾಟಿ ಕಿಡ್ಸ್ ಪ್ಲೇ ಸ್ಕೂಲ್ ನಡೆಸ್ಕೊಂಡು ಹೋಗ್ಲಿಕ್ಕತ್ತೀನಿ. 12 ವರ್ಷ ಆಯ್ತು. ಈ ವರ್ಷ ಪ್ರತಿ ವರ್ಷ ನಾವು ವೆಜಿಟೇಬಲ್ ಮಾರ್ಕೆಟ್ ಡೇ ಅಂತ ಮಾಡ್ತೀವಿ. ನಮ್ಮ ಹುಡುಗರು ಇದು ವೆಜಿಟೇಬಲ್ ಮಾರ್ಕೆಟ್ ಡೇ ಒಳಗೆ ಎಲ್ಲರೂ ತರಕಾರಿ ಹೆಂಗ್ ಮಾರ್ಬೇಕು ಅಥವಾ ಹೆಂಗ್ ಖರೀದಿ ಮಾಡ್ತಾರೋ ಅಪ್ಪ ಅಮ್ಮ ಅಂತ ಅವ್ರು ನೋಡಿರ್ತಾರ, ಆದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ ಏನ್ ಮಾಡ್ತಿರ್ತಾರೆ ಇವ್ರು ಅಂತ ಹೇಳಿ. ಈ ತರ ಇವ್ರೆಲ್ಲರೂ ವೆಜಿಟೇಬಲ್ ಮಾರ್ಕೆಟ್ ಡೇ ಮಾಡೋದು, ಹೂವ ಮಾರೋದು, ಹಣ್ಣು ಮಾರೋದು, ಇದೆಲ್ಲ ಅವ್ರು ನೋಡ್ಕೊಂಡು ಅವ್ರಿಗೊಂದು ಅರಿವು ಬರ್ತದ. ನಾವ್ ಹೆಂಗ್ ತಗೋತಾರ, ಇವ್ರ ಅಪ್ಪ ಅಮ್ಮ ಹೆಂಗ್ ಕೊಡ್ತಾರ. ಇವತ್ತ ನಾಳೆ 2 ದಿನ ಇರೋದ್ರಿಂದ ಅವ್ರಿಗೊಂದು ಅಂದ್ರೆ ಹೆಂಗ ನಾವ್ ನಾಳೆ ಇವತ್ತು ಇವ್ರು ಇಲ್ಲಿ ನೋಡಿ ನಾಳೆ ಅವ್ರು ಯಾವಾಗ ಅವ್ರ ಅಪ್ಪ ಅಮ್ಮನ ಜೊತೆಗೆ ಹೋಗಿರ್ತಾರ ಮಾರ್ಕೆಟಿಗೆ, ಅವಾಗ ಅವ್ರಿಗೆ ಗೊತ್ತಾಗ್ತದೆ ಇದು ಹಿಂಗ್ ತಗೋತಾರ, ಇದು ಹಿಂಗ್ ಮಾಡ್ತಾರ ಅಂತ ಹೇಳಿ. ಇದು ನಮ್ ಕಡೆಯಿಂದ ಒಂದ್ ಸಣ್ಣ ಅವ್ರಿಗೊಂದು ನಾಲೆಜ್ ಕೊಡೋದೊಂದು, ಅಂದ್ರೆ ಹೆಂಗ್ ಇವ್ರು ಖರೀದಿ ಮಾಡ್ಬೇಕು ಅನ್ನೋದೊಂದು ನಾಲೆಜ್ ಅವ್ರಿಗೆ ಬರ್ಲಿ, ಅಥವಾ ಏನ್ ಮಾಡ್ಲಿಕ್ಕತ್ತಾರ ಅಪ್ಪ ಅಮ್ಮ, ಹೆಂಗ್ ತಗೋಲಿಕ್ಕತ್ತಾರ ಇದು ಒಂದು ಅವ್ರಿಗೆ ತಿಳಿಲಿ ಅನ್ಕೊಂಡು ನಮ್ ಸ್ಕೂಲ್ ಕಡೆಯಿಂದ ಅವ್ರಿಗೊಂದು ಸಣ್ಣ ಒಂದು ನಾಲೆಜ್ ಅಂತ ಅನ್ಕೋತೀನಿ. ಇದು ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ಬೇಕಂತ ಹೇಳಿ. ಇದ್ರಿಂದ ಇದು ಗೊತ್ತಾಗ್ತದೆ ಸರ್, ನಾವ್ ಹೆಂಗ್ ಖರೀದಿ ಮಾಡ್ತೀವಿ, ಫ್ರೆಶ್ ಅದೇನಿಲ್ಲ, ಕೆಜಿ ಒಳಗದೇನು, 1 ಕೊಡ್ತಾರ 2 ಕೊಡ್ತಾರ, ಇದು ಹೆಂಗ್ ತಗೋತೀವಿ, ರೊಕ್ಕ ಏನ್ ಕೊಡ್ತಾರ, ಇದು ಹೆಂಗ್ ಕೇಳ್ಬೇಕು, ಇದ್ರ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲಾ ಹುಡುಗರೀಗ ಡಿಜಿಟಲ್ ಆಗೋದ್ರಿಂದ ಯಾರಿಗೂ ಏನು ಗೊತ್ತಿಂಗಿಲ್ಲ. ನಾವು ಮೊದ್ಲು ನಮಗೆಲ್ಲ ಅಪ್ಪ ಅಮ್ಮ ಕೊಟ್ಟು ಕಳ್ಸಿದ್ರು ಮಾರ್ಕೆಟಿಗೆ ಹೋಗಂತ ಹೇಳಿ, ನಾವು ಕೊಟ್ಟು ಕಳ್ಸಂಗಿಲ್ಲ, ನಾವು ತಗೊಂಡು ಹೋಗಂಗಿಲ್ಲ. ಹಂಗಾಗಿ ಅವ್ರಿಗೆ ಎದಕ್ಕೂ ಗೊತ್ತಿಲ್ಲ. ಹಂಗಾಗಿ ಇವ್ರಿಗೆ ಇಲ್ಲಿ ಗೊತ್ತಾಗ್ತದೆ ಫ್ರೆಶ್ ಅಂದ್ರೆ ಏನು, 1 ಕೊಡ್ತಾರ 2 ಕೊಡ್ತಾರ, ರೂಪಾಯಿ ಕೊಡ್ತಾರ, ಡಜನ್ ಒಳಗ್ ಕೊಡ್ತಾರ, ಇದು ಅವ್ರಿಗೆ ಏನು ಗೊತ್ತಿಲ್ಲ. ಇದು ಒಂದ್ ಸ್ವಲ್ಪ ಸಣ್ಣ ಅವ್ರಿಗೊಂದು ನಾಲೆಜ್. ನಾಳೆ ಇದು ನೋಡ್ಕೊಂಡು ಅವ್ರ ಮುಂದೆ ಅವರು ಲೈಫ್ ಒಳಗೆ ಅನ್ವಯಿಸ್ಕೋತಾರ ಅಂತ ನನಗೊಂದು ಇದ್ರಿಂದ ಹೆಲ್ಪ್ ಆಗ್ಲಿ ಅನ್ಕೊಂಡ್ ನಾನು ಇದನ್ನ ಮಾಡ್ತೀನಿ. ಎವ್ರಿ ಇಯರ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಿಬಿಷನ್ ಮಾಡ್ತೀವಿ, ಅದ್ರಾಗೂ ಬಹಳಷ್ಟು ಎಲ್ಲ ಇರ್ತದೆ. ಇದು ಇವ್ರಿಗೆ ಗೊತ್ತಾಗ್ಲಿ ಒಂದೊಂದ್ ಮಾತುಗಳು ಅಂತ ಹೇಳಿ ಸರ್. ಇಲ್ಲಿ 1.5 ವರ್ಷದಿಂದ 4.5 ವರ್ಷ ತನ ಹುಡುಗರು ಎಲ್ಲರೂ ಇರ್ತಾರೆ. ಪ್ಲೇ ಸ್ಕೂಲ್ LKG UKG ಹುಡುಗರು ಎಲ್ಲರೂ ಕೂಡಿ ಇದನ್ನ ಮಾಡಿದಾರ. ಎಲ್ಲ ನೀವು ನೋಡ್ಬೋದು, ಎಲ್ಲಾರು ಸಣ್ಣ ಸಣ್ಣವರೇ ಇದಾರೆ. ಅದ ಅವ್ರು ಹೇಳೋದು, ಮಾಡೋದು, ಖರೀದಿ ಕೊಡೋದು, ಇದೆಲ್ಲಾನು ಅವ್ರಿಗೆ ಗೊತ್ತಾಗ್ತದೆ ಹೇಳಿದರು. ಈ ಸಂದರ್ಭದಲ್ಲಿ ಮಕ್ಕಳು ಉತ್ಸಾಹಭರಿತ ಕಲಿಕಾ ಚಟುವಟಿಕೆಯಿಂದ ಪಾಲಕರು ಹಾಗೂ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು. ಒಂದು ಸಂದರ್ಭದಲ್ಲಿ ಶಾಲಾ ಶಿಕ್ಷಕಿ ಭಾಗ್ಯಶ್ರೀ ಕುಲಕರ್ಣಿ ಸೀರೆಯಂತೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹೆಂಗ್ ಕೆಜಿ ರೀ ಮೆಣಸಿನ್ಕಾಯಿ? ಹೆಂಗ್ ಕೆಜಿ? ಕೆಜಿ
ಸ್ವೀಟ್ ಹೆಂಗಮ್ಮ?